ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಡ್ರೀಮ್ ಕ್ಯಾಚರ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಯಾವ ಕಲರ್ ಇಷ್ಟ ಇದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಬ್ಲೂ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಬ್ಲೂ ಕಲರ್ ಫುಲ್ ಇದಕ್ಕೆ ಸುತ್ತ ಬರಬೇಕು. ಸೊ ನಾನಿದು ಸುತ್ತ ಬರುವಾಗ ಅದು ಹಕ್ಕ ಸಿಕ್ಕಾಕಿತ್ತು. ಸೊ ಅದಕ್ಕೋಸ್ಕರ ಒಂದು ಸಣ್ಣ ತುಂಡು ಕಟ್ ಮಾಡಿ ಅದನ್ನು ಕವರ್ ಅಪ್ ಮಾಡಿದೆ. ಸೊ ನಾನಿಲ್ಲಿ ಸಿಗ್ರೆಟ್ ಯೂಸ್ ಮಾಡೋದು ಯಾಕೆಂದರೆ ಅದು ನೂಲಿನ ಎಳೆ ಬಿಟ್ಟಿತ್ತು. ಸೊ ಅದರಲ್ಲಿ ಒಂಚೂರು ಹಿಡಿದು ಕೂಡ ಅದು ಅಲ್ಲಿಗೆ ಸುಟ್ಟು ಹೋಗುತ್ತೆ. ಸೊ ಕೈಗೆ ಬರದಾಗೆ ನೋಡ್ಕೊಳ್ಳಿ ನೀವು. ಅದಾದಮೇಲೆ ನಾನು ನೆಕ್ಸ್ಟು ರೆಡ್ ಕಲರ್ ಯೂಸ್ ಮಾಡಿದೆ. ರೆಡ್ ಬೇಕಂತಿಲ್ಲ, ನಿಮಗೆ ಇಷ್ಟ ಇರೋ ಕಲರ್ನ ಯೂಸ್ ಮಾಡ್ಬೋದು. ಸೊ ನಾನಿದು ಯಾವ ಕ್ಲಾಸಸ್ಗೆ ಹೋಗಿ ಕಲ್ತಿದ್ದೇನಲ್ಲ, ನಾನು ಸಹ ಈ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನಿಸಿತ್ತು. ನೋಡೋಕ್ಕೆ ಈಸಿ ಆಗಿತ್ತು. ಲಾಕ್ಡೌನ್ ಟೈಮಲ್ಲಿ ನಾನು ಮಾಡಿ ಅಭ್ಯಾಸ ಮಾಡಿಕೊಂಡೆ. ಸೊ ಇದು ಒಂದು ವಿಡಿಯೋ ನೋಡಿದ ಕೂಡ ನಮಗೆ ಹೇಗೆ ಐಡಿಯಾ ಅಂತ ಗೊತ್ತಾದರೆ ಮಾಡ್ತಾ ಹೋಗ್ಬೋದು. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ. ಸೊ ಕೊನೆ ತನಕ ನೋಡಿ. ಇದು ಎಲ್ಲ ರೀತಿಯ, ಅಂದರೆ ಈಗ ಸಾಧಾರಣ ಡ್ರೀಮ್ ಕ್ಯಾಚರ್ ಥರ ಅಲ್ಲ, ಇದು ಸ್ವಲ್ಪ ವೆರೈಟಿ ಆಗಿದೆ. ಈ ಐಡಿಯಾ ನಾನು ಬೇರೆ ಯಾವುದರಿಂದ ನೋಡಿ ಮಾಡಿದ್ದಲ್ಲ, ನನಗೆ ತೋಚಿದಾಗೆ ನಾನು ಮಾಡಿರೋದಂತ. ಕೊನೆಯದಾಗಿ ನೋಡುವಾಗ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತೆ. ಸೊ ವೆಯ್ಟ್ ಮಾಡಿ. ಈಗ ನಾವಿದು ಮಾಡೋದಾದರೆ ತುಂಬ ಪೇಷನ್ಸ್ ಬೇಕು, ಯಾಕಂದರೆ ನಾವು ಕೂತಲ್ಲೇ ಮಾಡುವಂಥದ್ದು. ಒಮ್ಮೊಮ್ಮೆ ಉದಾಸೀನ ಸಹ ಆಗುತ್ತೆ. ನಮಗೆ ಇಂಟ್ರೆಸ್ಟ್ ಅಂದರೆ ನಮಗೆ ಇಷ್ಟಪಟ್ಟು ಮಾಡಿದರೆ
ಒಂದು 2-3 ದಿನದಲ್ಲೇ ಆಗುವಂಥ ಕೆಲಸ. ಸೊ ನನಗೆ ಇದು 3-4 ದಿನ ಬೇಕಾಗಿತ್ತು. ಒಮ್ಮೊಮ್ಮೆ ಉದಾಸೀನ ಆಗ್ತಿತ್ತು, ಒಮ್ಮೊಮ್ಮೆ ಸೊಂಟ ನೋವು ಆಗ್ತಿತ್ತು. ಹಾಗೆ ಗ್ಯಾಪ್ ಬಿಟ್ಟು ನಾನು ಮಾಡ್ತಾ ಬಂದದ್ದು. ಸೊ ಇವಾಗ ಅರ್ಧ ಪ್ರೊಸೀಜರ್ ಆಗಿದೆ. ಇನ್ನು ಇದರ ಮಿಕ್ಕಿದ ಪ್ರೊಸೀಜರ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕಿರ್ತೀನಿ. ಸೊ ಈ ವಿಡಿಯೋ ನೀವು ಕೊನೆ ತನಕ ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದರ ನೆಕ್ಸ್ಟ್ ಪ್ರೊಸೀಜರ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕಿರ್ತೀನಿ. ಸೊ ಆ ವಿಡಿಯೋಸ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.